ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಡೈಲಿ ವ್ಲಾಗ್ನ ಶೇರ್ ಮಾಡ್ತಿದ್ದೀನಿ. ಸೊ ಇದು ಬೆಳಗ್ಗೆನೇ ಎದ್ದು ನಾನು ಹೊರಗಡೆ ಹೋಗ್ತಾ ಇದ್ದೆ. ಏನಕ್ಕೆ ಅಂದರೆ ಹಾಲು ತೊಗೊಂಡು ಬರೋಕ್ಕೆ. ಸೊ ಮನೆಯವರು ಕೆಲಸಕ್ಕೆ ಹೋಗಿದ್ರು ಆಲ್ರೆಡಿ. ಸೊ ಮಕ್ಕಳು ಇನ್ನೂ ಮಲ್ಕೊಂಡಿದ್ರು. ಚಿಕ್ಕೋನು ಎದ್ದಿದ್ದ, ಅವನ್ನ ಕರ್ಕೊಂಡು ಫಸ್ಟು ಹಾಲು ತೊಗೊಬರೋಣ ಅಂತ ಹೋಗ್ತಾ ಇದ್ದೆ. ಮೈನ್ ನನಗೆ ಹಾಲು ಇರಲೇಬೇಕು, ಟೀ ಕಾಫಿ ಇಲ್ಲ ಅಂದರೆ ಆಗೋದಿಲ್ಲ. ಹೋಗಿ ಮತ್ತೆ ತೊಗೊಂಡು ಬರ್ತಾಯಿದ್ದೀನಿ. ತೊಗೊಂಡು ಬರೋ ಕ್ಲಿಪ್ಪಿಂಗ್ ಮತ್ತೆ ಹ್ಯಾಡ್ ಮಾಡ್ತಾಯಿದ್ದೀನಿ, ನೋಡ್ಬೋದು. ತೊಗೊಂಡು ಬರ್ತಾಯಿದ್ದೀನಿ. ಚಿಕ್ಕೋನ್ನ ಎತ್ಕೊಂಡೇ ಹೋಗಿದ್ದೆ. ಸೊ ಇಲ್ಲಿ ಹಾಲು ತೊಗೊಂಡು ಬಂದು ಟೀ ಮಾಡಿ ಕುಡಿದು, ಟೀ ಅಲ್ಲ ಕಾಫಿ. ಸೊ ನಾನು ಟೀ ಕಾಫಿ ಎರಡೂ ಕುಡಿತೀನಿ, ನನಗೆ ಯಾವ್ದು ಇಷ್ಟ ಆದರೆ ಅದು. ಸೊ ವ್ಲಾಗ್ನ ಪೂರ್ತಿಯಾಗಿ ನೋಡಿ. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಹಾಲನ್ನು ಸೆಲೆಕ್ಟ್ ಮಾಡಿ. ಹಾಗೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆನಾ? ಇಲ್ಲಿ ನೋಡ್ಬೋದು. ಫಸ್ಟು ಒಂದು ಸ್ಟ್ರಾಂಗಾಗಿ ಕಾಫಿ ಕುಡ್ಕೊಂಡ್ರೆ, ಫಸ್ಟು ನನಗೆ ಕಾಫಿ ಇರಲೇಬೇಕು. ಕಾಫಿ ಇಲ್ಲಾಂದರೆ ನನ್ನ ಡೇ ಸ್ಟಾರ್ಟ್ ಆಗೋದಿಲ್ಲ. ಸೊ ಕಾಫಿ ಕುಡಿದು ನಂತರ ರಿಮೈನಿಂಗ್ ಕೆಲಸಗಳನ್ನ ಮಾಡಿಕೊಂಡೆ. ಸೊ ಕಾಫಿ ಎಲ್ಲ ಆದ ನಂತರ ಮತ್ತು ಟೀ ಮಾಡ್ಕೊಂಡು ಕುಡಿದು, ಟಿಫನ್ ಎಲ್ಲ ಮಾಡಿ ತಿಂದಾದಮೇಲೆ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕಂದರೆ ರೊಟೀನಾಗಿ ಅದನ್ನೇ ತೋರಿಸೋದು ಏನು ಅಂತ. ಸೊ ಅಡುಗೆ ಮಾಡೋದನ್ನೆಲ್ಲ ಸುಮಾರು ಸಲ ತೋರಿಸಿರೋದ್ರಿಂದ ನಾನು ಅದನ್ನೇನು ಇಲ್ಲಿ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಿಲ್ಲ. ಈ ವ್ಲಾಗಲ್ಲಿ ಆಲ್ಮೋಸ್ಟ್ ನಾನು ಮಕ್ಕಳ ಜೊತೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತಲೇ ತೋರಿಸ್ತೀನಿ, ನೋಡ್ಬೋದು. ಇದು ಚಿಕ್ಕೋನು ಆವಾಗಲೇ ಆ ಕಬೋರ್ಡ್ ಇರೋ ಬಟ್ಟೆನೆಲ್ಲ, ಸೊ ಐಟಮ್ಸ್ಗಳೆಲ್ಲ ತೆಗೆದು ಆಲ್ರೆಡಿ ಕೆಳಗಡೆಗೆ ಹಾಕಿದ್ದಾರೆ. ಮಕ್ಕಳಿರೋ ಮನೆಯಲ್ಲಿ ತುಂಬ ಕಷ್ಟ ಆಗುತ್ತೆ. ನೀವು ಎಷ್ಟೇ ನೀಟಾಗಿ ಇಟ್ಕೊಂಡ್ರು ಕೂಡ ಅಷ್ಟೇ. ಸೊ ಅದು ಹೆಂಗಿರಬೇಕು ಸೊ ಹಂಗೆ ಇರುತ್ತೆ ಅಷ್ಟೇ. ನೋಡ್ಬೋದು, ವೈರ್ ಕಿತ್ತಾಕೋದು ಆಗಿರ್ಬೋದು, ಅಲ್ಲಿರೋ ಐಟಮ್ಸ್ನ ಕಿತ್ತಾಕೋದಾಗಿರೋ ಅದೇ ಕೆಲಸ. ಒಂದು ಡೇ ಎಲ್ಲ ಹಿಡಿದು ಸಾಕಾಗುತ್ತೆ. ಇಲ್ಲಿ ನೋಡ್ಬೋದು, ಹೊರಗಡೆ ಹೋಗೋಕ್ಕೆ ಜಸ್ಟ್ ಡೋರ್ ಓಪನ್ ಮಾಡಿದ್ರೆ ಮುಗೀತು. ಹೊರಗಡೆ ಹೋಗ್ತಾ ಇರಬೇಕು. ಹೊರಗಡೆ ಚಪ್ಪಲಿಲೆಲ್ಲ ಕಿತ್ತಾಕಬೇಕು. ಇನ್ನು ಹೊರಗಡೆ ಮೆಟ್ಲಿ ಇರುತ್ತಲ್ವ, ಸೊ ಅಲ್ಲಿವರೆಗೂ ಹೋಗ್ತಾನೆ. ಹಾಗಾಗಿ ಡಸ್ಟ್ಬಿನ್ ಅಡ್ಡ ಹೋಗ್ತಿದ್ರು ಕೂಡ ಬಿಡ್ತಾ ಇಲ್ಲ. ಅವನು ಹೊರಗಡೆ ಹೋಗಿ ಟ್ರೈ ಮಾಡ್ತಾ ಇದ್ದಾನೆ. ಬೆಳಗ್ಗೆನೇ ಇಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಮಾಡಿದ್ದೀನಿ. ಇನ್ನೂ ಸ್ನಾನ ಏನೂ ಮಾಡಿಸಿಲ್ಲ. ನಾನು ಊಟ ಎಲ್ಲ ತಿನ್ಸಾದ ನಂತರ ನಾನು ಸ್ನಾನ ಮಾಡಿಸೋದು. ಯಾಕಂದರೆ ಇವಾಗಲೇ ಸ್ನಾನ ಮಾಡಿಸ್ಬಿಟ್ರೆ ಮತ್ತೆ ಸರಿ ಎಲ್ಲ ತಿನ್ನಿಸ್ದಾಗೆಲ್ಲ ಗಲೀಜು ಮಾಡ್ಕೊತಾನೆ. ಹಾಗಾಗಿ ನೋಡಿ, ನಾನು ಮೈಕ್ನ ಎತ್ಕೊಂಡು ಏನು ಕೆಲಸ ಮಾಡ್ತಾಯಿದ್ದಾನೆ. ಎಷ್ಟು ಸಲಿ ಆದರೂ ಎತ್ತಿಕ್ಲಿ ಕಿತ್ತಿ ಆಗ್ತಾ ಇರ್ತಾನೆ. ಆ ಮೈಕ್ನ ಕೊಡೋದಕ್ಕೆ ಅಷ್ಟು ಆಟ ಮಾಡ್ತಿದ್ದಾನೆ. ಸೊ ಆಲ್ರೆಡಿ ಒಂದು ಸರಿ ಮೈಕ್ನ ಇಟ್ಕೊಂಡು ಕಚ್ಬಿಟ್ಟಿದ್ದಾನೆ ಬಾಯಲ್ಲಿ. ನಾನು ಯೂಟ್ಯೂಬ್ಗೋಸ್ಕರ ಯೂಸ್ ಮಾಡೋ ಮೈಕ್ ಇದು. ಸೊ ಹಾಗಾಗಿ ನೋಡ್ಬೋದು, ಸುತ್ತಮುತ್ತ ಎಲ್ಲ ಕಿತ್ತಾಕ್ತಾರೆ. ಕೆಲವ್ರು ಬರ್ತಾರೆ, ಕೆಲವ್ರು ಏನಂತಾರೆ ಗೊತ್ತಾ, ಮನೆ ಹಂಗಿದೆ ಹಿಂಗಿದೆ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ. ಮಕ್ಕಳಿರೋ ಮನೇಲಿ ಒಂದು 100 ಸಲ ಕ್ಲೀನಾಗಿ ಇಟ್ಕೊಂಡ್ರು ಕೂಡ ಸೇಮ್ ಅದು ಕಿತ್ತಾಕ್ತಾನೆ ಇರ್ತಾರೆ. ಮಕ್ಕಳಿರೋ ಮನೇಲಿ ಅದು ಕಾಮನ್. ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಆದ ನಂತರ ಸ್ವಲ್ಪ ಕಳೆಂಗರಿ ಹಣ್ಣು ತೊಗೊಂಡು ಬಂದಿದ್ರು. ಸೊ ಅದನ್ನು ಕಟ್ ಮಾಡೋಣ ಅಂತ ರಾತ್ರಿಯೇ ತೊಗೊಂಡು ಬಂದಿದ್ರು. ಅದನ್ನೇ ಸ್ವಲ್ಪ ಕಟ್ ಮಾಡಿ ಕೊಟ್ಟಿದ್ದೆ. ರಸ್ವಿನ್ಗೆ ಬೇಕು ಅಂತಿದ್ದ ಅಂತ. ನಮ್ಮ ಮನೆಯವ್ರು ನೋಡ್ದೇ ತಂದುಬಿಟ್ಟಿದ್ದಾರೆ. ಅದು ಒಂದು ಕಡೆ ಹೋಗ್ಬಿಟ್ಟಿತ್ತು ಕಾಯಿ. ಆದ್ರೂ ಓಕೆ, ತಂದಿರೋದು ಯಾಕೆ ವೇಸ್ಟ್ ಮಾಡೋದಂತ. ಚೆನ್ನಾಗೇ ಇತ್ತು ಫುಲ್ ಕಂಪ್ಲೀಟಾಗಿ. ಮೇಲೆ ಮಾತ್ರ ಒಂಥರ ಆಗಿತ್ತು ಅಷ್ಟೇ. ಚಿಕ್ಕೋನು ನೋಡ್ಬೋದು, ಬಂದು ಅದನ್ನು ಕಿತ್ತಿ ಇಕ್ತಾಯಿದ್ದೆ. ಆಲ್ರೆಡಿ ಸ್ನಾನ ಎಲ್ಲ ಮಾಡಿಸಿದ್ದೆ ನನ್ನ ಮಕ್ಕಳಿಗೆ. ಕೆಲಸಗಳು ಮಾಡೋಕ್ಕೆ ಕೂಡ ಬಿಡೋದಿಲ್ಲ ಮಕ್ಕಳು. ವಿಪರೀತ ತೀಟೆ. ಇನ್ನೂ ಇದಕ್ಕೆ 11 ಮಂತ್ಸ್ಗೆ ಇಷ್ಟೊಂದು ತಲೆನೋವಿನ ಹತ್ರ. ಇನ್ನೂ ದೊಡ್ಡವನಾಗ್ಬಿಟ್ರೆ ಏನು ಮಾಡಬೇಕಂತ ಗೊತ್ತಿಲ್ಲ. ನೋಡಿ, ಆ ಕಡೆ ಅವನ ತಟ್ಟೆಗೆ ಹಾಕ್ಕೊಟ್ಟಿದ್ರೆ ಅದನ್ನು ಕಿತ್ತಿ ಇಕ್ತಾ ಇದ್ದಾನೆ. ನೋಡಿ, ಕೆಲಸ ಮಾಡೋಕ್ಕೆ ಏನಾದರೂ ಬಿಡ್ತಾನ ಅಂತ. ತಿನ್ನೋದು ಮಾತ್ರ ಅಷ್ಟು ಮಾತ್ರನೇ. ಬಟ್ ನೋಡೋದು ಮಾತ್ರ ಮಾಡೋದು ಮಾತ್ರ ಇಂಥ ಕೆಲಸ ಮಾಡ್ತಾನೆ. ಸೊ ಇದು ಕಾಯನ್ನು ತೊಗೊಂಡು ಬಂದಿದ್ರು. ಇದು ಫಾರಮ್ ಕಾಯೋ ನಾಟಿ ಕಾಯಿ ಅಂತಾರೆ ಏನಂತ ನನಗೆ ಐಡಿಯಾ ಇಲ್ಲ. ಬಟ್ ಸುಮ್ಮನೆ ಕಲರ್ ಮಾತ್ರ ಇತ್ತು. ಟೇಸ್ಟ್ ನನಗೆ ಓಕೆ ಅಂತ ಅನ್ನಿಸ್ತು. ಅಷ್ಟು ಚೆನ್ನಾಗಿ ಅಂದರೆ ಸ್ವೀಟಾಗಿ ಅಷ್ಟೊಂದು ಸ್ವೀಟಾಗಿ ಇರಲಿಲ್ಲ. ಸೊ ಸಮ್ಮರ್ ಸೀಸನ್ಗೆ ಮಕ್ಕಳಿಗೆ ಈ ಥರ ವಾಟರ್ ಕಂಟೆಂಟ್ ಇರೋ ಫ್ರೂಟ್ಸ್ನ ಕೊಡೋದು ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನಾನು ತರಿಸಿ ಕೊಟ್ಟಿದ್ದೆ. ನಾನು ಆದರೆ ಜ್ಯೂಸ್ ಮಾಡಿಕೊಡ್ತೀನಿ, ಇಲ್ಲಾಂದರೆ ಹಾಗೆ ಕೊಡ್ತೀನಿ. ಸೊ ಮಕ್ಕಳಿಗೆ ಅದು ಕಟ್ ಮಾಡಿ ಕೊಟ್ಬಿಟ್ಟು ಇಲ್ಲಿ ಬಟ್ಟೆ ಮಡ್ಚಿಟ್ಟೋಣ ಅಂತ ಬಟ್ಟೆ ಬಡಿಸ್ತಾ ಇದ್ದೀನಿ. ಬೆಳಗ್ಗೆ ಎದ್ದಾಗಿಂದ 7 o'clock ಇಲ್ಲ 6 o'clock ಎದ್ದಿದ್ದೀನಿ ಅಂದರೆ, ಸೊ ಅವಾಗಿಂದ ಟಿಲ್ ನನಗೆ ಒಂದು 12:30 1 ಕಂಟಿನ್ಯೂಸ್ ಆಗಿ ಕೆಲಸ ಇರುತ್ತೆ. ಅದಾದ ನಂತರ ಮಕ್ಕಳನ್ನ ಮಲಗಿಸಾದ ನಂತರ ನನಗೊಂದು 1/2 hour 1 hour 2 hours ಟೈಮ್ ಇರುತ್ತೆ. ಸೊ ಆ ಟೈಮಲ್ಲಿ ರಿಮೈನಿಂಗ್ ಕೆಲಸ ಮಾಡ್ಕೋಬೇಕು. ಅದಾದ ನಂತರ ಯೂಟ್ಯೂಬ್ ಕೆಲಸ ಕೂಡ ಮಾಡ್ಕೋಬೇಕು. ಸೊ ಈ ಥರ ಬ್ಯುಸಿಯಾಗಿರುತ್ತೆ ಲೈಫು. ಸೊ ಲೈಫ್ ಅನ್ನೋದು ಬ್ಯುಸಿಯಾಗಿದ್ರೇ ಅಂತ ಬೇರೆ ಯೋಚನೆಗಳೇನೂ ಬರೋದಿಲ್ಲ. ಬ್ಯುಸಿಯಾಗಿ ಯಾವಾಗಿಲ್ಲೋ ಅವಾಗ ಇಲ್ದಿರೋದೆಲ್ಲ ತಲೆಯಲ್ಲಿ ಬರುತ್ತೆ. ಸೊ ಇದು ನನ್ನ ಪ್ರಕಾರ. ನೀವೇನಂತೀರ? ಸೊ ಫಸ್ಟ್ ಈ ಥರನೇ ಅಂದರೆ ಫ್ರೀಯಾಗಿರ್ತಿದ್ನಲ್ಲ, ಇಲ್ದಿರೋದೆಲ್ಲ ಯೋಚನೆ ಬರ್ತಾ ಇರೋದು, ಸೊ ಜಗಳ ಎಲ್ಲ ಆಗಿರೋದು. ಬಟ್ ಇವಾಗ ಹೆಂಗಾಗಿದೆ ಅಂದರೆ
ಲೈಫ್ ಅನ್ನೋದು ಬ್ಯುಸಿಯಾಗಿದ್ದರೆ ಬೇರೆ ಥಾಟ್ಸ್ ಅನ್ನೋದೇ ಬರೋದಿಲ್ಲ. ಸೊ ಹಾಗಾಗಿ ಆದಷ್ಟು ಬ್ಯುಸಿಯಾಗಿರಬೇಕು ಲೈಫಲ್ಲಿ. ನನ್ನ ಪ್ರಕಾರ ನೀವೇನಂತೀರಾ ಅಂತ ಹೇಳಿ. ಇಲ್ಲಿ ಒಂದು ರೌಂಡ್ ಎಲ್ಲ ಬಟ್ಟೆ ವಾಶ್ಗೆ ಹಾಕಿದ್ದೀನಿ. ಸೊ ಅಲ್ಲೆಲ್ಲ ಬಟ್ಟೆ ಮಡಿಸಿಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ಮಣ್ಣಲ್ಲಿ ಆಡಿ ಎಷ್ಟು ಗಲೀಜು ಮಾಡಿಟ್ಟಿದ್ದಾನೆ ಇದು ಪ್ಯಾಂಟ್ ಅಂತ. ಸೊ ಹಾಗಾಗಿ ಇದನ್ನು ಸೈಡ್ಗೆ ಎತ್ತಿಡ್ತಾ ಇದ್ದೀನಿ, ಯಾಕಂದರೆ ಕೈಯಲ್ಲಿ ವಾಶ್ ಮಾಡಬೇಕಲ್ಲ. ಸೊ ಹಾಗಾಗಿ ರಿಮೈನಿಂಗ್ ಬಟ್ಟೆನ ಇಲ್ಲಿ ಹಾಕ್ಸ್ತಾ ಇದ್ದೀನಿ. ಅವನ ಕೈಯೆಲ್ಲ ಸ್ವಲ್ಪ ಕೆಲಸನ ಕಲಿಸ್ಬೇಕು, ಯಾಕಂದರೆ ಗಂಡು ಮಕ್ಕಳು ಇರೋದ್ರಿಂದ ಹೆಣ್ಮಕ್ಳು ಇಲ್ದಿರೋದ್ರಿಂದ ಸಣ್ಣ ಪುಟ್ಟ ಕೆಲಸಗಳನ್ನ ಕಲಿಸ್ಕೊಂಡ್ರೆ ನಾಳೆ ದಿನ ನಾನು ಎಲ್ಲಾದರೂ ಹೋದರೂ ಕೂಡ ಅವೇ ಮಾಡ್ಕೋತವೆ. ಸೊ ಇವಾಗ ಅಲ್ಲದೆ ಇರ್ಬೋದು, ಸ್ವಲ್ಪ ಒಂದು ಹೈಸ್ಕೂಲ್ ಮಟ್ಟಕ್ಕೆ ಬಂದಾಗ ನಾನು ಇಲ್ಲ ಅಂದರೂ ಕೂಡ ಸಣ್ಣ ಪುಟ್ಟ ಕೆಲಸ ಮಾಡ್ಕೋಬೋದು. ಇಲ್ಲಾಂದರೆ ಒಂಚೂರು ರೈಸ್ ಮಾಡ್ಕೊಂಡು ತಿನ್ನೋದು. ಸೊ ಆ ಥರ ಕೆಲಸಗಳನ್ನ ಕಲಿಸ್ಬೇಕು ಮಕ್ಕಳಿಗೆ. ಬೇಸಿಕ್ ಆದರೂ ಕಲಿಸ್ಬೇಕು. ಹೆಣ್ಣಾದರೆ ಏನು ಗಂಡಾದರೆ ಏನು, ಸೊ ತಿನ್ನೋದು ತಿಂತಾರೆ. ಸೊ ಹಾಗಾಗಿ ಸಣ್ಣ ಪುಟ್ಟ ಕೆಲಸನ ಕಲಿಸೋದ್ರಲ್ಲಿ ಏನೇ ತಪ್ಪಿಲ್ಲ ನನ್ನ ಪ್ರಕಾರ. ಸೊ ಸಣ್ಣ ಪುಟ್ಟ ಕೆಲಸನ ಕಲಿಸಿದ್ರೆ ಅವ್ರಿಗೂ ಗೊತ್ತಾಗುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಇದನ್ನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ತಾಯಿದ್ದೆ. ನಾನು ಚಿಕ್ಕವನ್ನ ಎತ್ಕೊಂಡಿದ್ದೆ. ಇಲ್ಲಿ ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕಿ ಇದನ್ನು ಒಣಗಾಕ್ಬಿಟ್ಟು ಬರಬೇಕು. ಇವ್ರು ನೋಡ್ಬೋದು, ತೋರಿಸ್ತೀನಿ ನೋಡಿ ನಿಮಗೆ ಯಾವ ರೀತಿ ಬಟ್ಟೆನ ಮಾಡ್ಕೊಂಡಿದ್ದಾನೆ ಅಂತ. ಅದು ಕಳಂಗಡಿಯನ್ನು ಕಟ್ ಮಾಡಿಕೊಟ್ಟಿದ್ನಲ್ಲ, ಸೊ ಹಾಗಾಗಿ ಅದನ್ನು ಒಂದಷ್ಟು ಗಲೀಜು ಮಾಡ್ಕೊಂಡಿದ್ದ. ಸೊ ಇದೆಲ್ಲ ಆದ ನಂತರ ಮಕ್ಕಳಿಗೆ ನಿದ್ದೆ ಮಾಡಿಸೋದು. ನಾನು ನೋಡ್ಬೋದು ಎಷ್ಟು ಗಲೀಜು ಮಾಡ್ಕೊಂಡಿದ್ದಾನೆ. ಮತ್ತು ಇದನ್ನು ವಾಷಿಂಗ್ ಮಿಷಿನ್ಗೆ ಹಾಕಿ ಮತ್ತೆ ಡ್ರೆಸ್ ಚೇಂಜ್ ಮಾಡಬೇಕು. ಮಕ್ಕಳನ್ನ ಮಲಗಿಸಿ ನಾನು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಯೂಟ್ಯೂಬ್ ಕೆಲಸನ ಮಾಡ್ಕೊಳ್ಳೋದು. ಇದು ನನ್ನ ಮಾರ್ನಿಂಗ್ ರೊಟೀನ್. ಸೊ ಇಷ್ಟು ಇವತ್ತಿನ ವೀಡಿಯೋ. ನಾನು ಮತ್ತೆ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.